ಅದು ಒಂದು. ಆಮೇಲೆ ನೀವು ಒಂದು ಚಾಪ್ಟರ್ನ ತುಂಬ ನನಗೆ ಭಾಳ ಇಷ್ಟವಾಯಿತು. ಯಾವುದು? ಮುಖ್ಯಮಂತ್ರಿಗಳ ಕಾಲಿಡೋಸ್ಕೋಪು. ಹಂತವಾಗಿ ದೇವರಾಜ್ ಅರಸು, ವೀರೇಂದ್ರ ಪಾಟೀಲು, ಜಯಂತ್ ಪಾಟೀಲು, ಕೃಷ್ಣ ಇವರು ಹಿಂಗೆ ಹಂತವಾಗಿ ಏನೆಲ್ಲ ಆಯಿತು ಅನ್ನೋದಕ್ಕೊಂದು ಸಂಪೂರ್ಣ ಚಿತ್ರಣ ಇದೆ. ದೇವರಾಜ್ ಅರಸರು ಕೂಡ ಇದ್ರು ಕರಪ್ಷನಲ್ಲಿ, ಆದರೆ ಸಂಪೂರ್ಣ ಇದ್ರಲ್ಲ, ಬರೀ ಒಂದು ಅಬಕಾರಿ ಮತ್ತು ನೀರಾವರಿ ಅಷ್ಟರಲ್ಲಿ ಮಾತ್ರ ಮಿನಿಸ್ಟ್ರುಗಳಿಗೆ ತಿಂಗಳ ಇಷ್ಟು ಕೊಟ್ಬಿಡ್ರಪ್ಪ ಅಂತ ಹೇಳಿ ರಾಜಕಾರಣಿಗಳಿಗೆ ನೇಮಿಸಿದ್ರು ಅನ್ನೋದನ್ನ ಉಲ್ಲೇಖ ಆಗಿದೆ. ಅದೇ ಮತ್ತೆ ಇನ್ನೊಂದು ವಿಚಿತ್ರ ನನಗೆ ಅನಿಸ್ತಾ ಇರೋದು, ಈ ಪುಸ್ತಕ ಬಂದಾಗ ಯಾರು ನಿಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕ್ಲಿಲ್ವ? ಯಾಕಂದರೆ ತಡ್ಕೊಳಕ್ಕಾಗದಂಥ ಸತ್ಯಗಳಿದೆ, ನಗ್ನ ಸತ್ಯಗಳವು. ಯಾರು ನಿಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕ್ಲಿಲ್ವ ಈ ಪುಸ್ತಕ ಬಂದಾಗ? ಆ ಮಟ್ಟಕ್ಕೆ ನಗ್ನ ಸತ್ಯಗಳನ್ನ ನಾವು ಮಾಡ್ತಾ ಹೋಗ್ತೀರ ಒಂದ್ರ ಮೇಲೆ ಒಂದು. ಆ ಬಗ್ಗೆ ಹೇಳಿ. ಯಾರು ನಿಮಗೆ ಇದುವರೆಗೂ ಧಮಕಿ ಆಗಲಿ ಅಥವಾ ಡಿಫಾಮೇಷನ್ ಕೇಸ್ ಆಗಲಿ ಲಾಡ್ ಮಾಡಿ? ಆದರೆ ಆ ಡಿಫಾಮೇಷನ್ ಕೇಸ್ ಸ್ವಲ್ಪ ಕಷ್ಟ. ಇಂಡಿಯಾನಲ್ಲಿ, ಭಾರತ ದೇಶದಲ್ಲಿ ಕಾನೂನು ಹೇಗಿದೆ ಅಂದರೆ, ಅದನ್ನು ಹೋಗಿ ಇನ್ವೆಸ್ಟಿಗೇಟ್ ಮಾಡಲಿಕ್ಕೆ ಹೋದಾಗ ಇದು ಕೋರ್ಟ್ನವ್ರು ಇನ್ವೆಸ್ಟಿಗೇಟ್ ಮಾಡಿ ಅಂತ ಹೇಳ್ತಾರೆ ಅದನ್ನು. ಆವಾಗ ಹೊಸದೆಲ್ಲ ಬಂದುಬಿಡುತ್ತೆ ರೆಕಾರ್ಡ್ನಲ್ಲಿ, ಹೊಸ ರಿಕಾರ್ಡ್ಸ್ ಎಲ್ಲ ನೋಡಬೇಕಾಗ್ತದೆ. ಅದರಲ್ಲಿ ಇನ್ನೂ ಸಿಗಾಕೊಳ್ತಾರೆ ಅವರು. ಸೊ ಆದ್ದರಿಂದ ಯಾರು ಮಾನನಷ್ಟ ಕೇಸಸ್ಗೆ ಯಾರು ಹೋಗೋದಿಲ್ಲ. ಡಿಫಾಮೇಷನ್ ಕೇಸ್ ಭಾಳ ಕಡಿಮೆ, ಯಾರು ಹೋಗೋದಿಲ್ಲ. ನಮ್ಮ ಪುಸ್ತಕದಲ್ಲಿ ಎಸ್ ಎಂ ಕೃಷ್ಣ ಹೋಗಬೇಕಾಯಿತು, ಇಷ್ಟೆಲ್ಲ ಬರೆದೆ ಅವ್ರ ಮೇಲೆ. ಅವರು ಜೀವಂತ ಇದ್ದರು ಅವರು, ಬಟ್ ಅವರೇನು ಹೋಗಲಿಲ್ಲ. ಎಲ್ಲಿ ಹೋಗೋಕ್ಕಾಗುತ್ತೆ ಹೇಳಿ? ಸೊ ಇದು ಇನ್ನೊಂದು ಆಶ್ಚರ್ಯ ಅಂದರೆ, ಜಯಂತ್ ಪಟೇಲ್ರ ಅಧ್ಯಾಯ ಉಲ್ಲೇಖ ಮಾಡಬೇಕಾದ್ರೆ ನಮಗೆ ಅದು ಓಪನ್ ಆಗಿ ಹೇಳ್ದೆ ಹೋದ್ರೂ ಅದು ಹೊಳಿತದೆ, ಇವ್ರು ಇರ್ಬೋದು ಅವ್ರು ಇರ್ಬೋದು ಅಂತ. ಜಯಂತ್ ಪಟೇಲ್ರು ಬೆಳಗ್ಗೆ 11 to 7 ಮುಖ್ಯಮಂತ್ರಿ, ಅವ್ರ ಜೊತೆ ಒಬ್ಬ ಸಹಕಾರ ಸಚಿವ ಸೇರ್ಕೊಂಡ, ನಟ ಆಗಿದ್ದ, ಒಬ್ಬ ಪಿಂಪು ಆಗ್ಬಿಟ್ಟಿದ್ದ ಅಂತ ಬರೆದ್ಬಿಟ್ಟಿದ್ದೀರಿ. ಈ ಥರದ್ದು ಉಲ್ಲೇಖಗಳು ಇರೋದ್ರಿಂದ ಯಾರು ನಿಮಗೆ ಏನು ಕಿರಿಕಿರಿ ಅನ್ನಿಸ್ಲಿಲ್ವಾ? ಯಾರು ಮಾಡಲಿಲ್ವಾ ಅದನ್ನು? ಯಾರೇನೂ ಮಾಡಿಲ್ಲ. ಈ ಪುಸ್ತಕ ರಿಲೀಸ್ ಮಾಡುವಾಗ ಕನ್ನಡ ಇದು ಕಲ್ಯಾಣ ಕಡುವ ಹಾದಿ ಅದನ್ನು ರಿಲೀಸ್ ಮಾಡಿದ್ದು ಒಂದು 2 ವರ್ಷ ಆಯ್ತು ಈಗ. ಆ ರಿಲೀಸ್ ಮಾಡೋದಕ್ಕೆ ನಾನು ಇವರು ವಿ ಎಸ್ ಗೋಪಾಲ್ ಗೌಡರು ಅವ್ರನ್ನ ಇನ್ವೈಟ್ ಮಾಡಿದೆ. ಅವ್ರು ಬಂದರು. ಅವರು CPM, ಹಳೆ ಕಾಲದಲ್ಲಿ CPMನಲ್ಲಿ ಇದ್ದರು ಅವರು. ಆ ಫಂಕ್ಷನ್ನಲ್ಲಿ, ರಿಲೀಸ್ ಮಾಡುವ ಫಂಕ್ಷನ್ನಲ್ಲಿ ಕೆಲವರು ಮಾತಾಡಿದರು. ಯಾರು ನಮ್ಮ ವೈಸ್ ಚಾನ್ಸಲರ್ ಸಮ್ ಯೂನಿವರ್ಸಿಟಿ ಎಲ್ಲ ಬಂದಿದ್ದರು. ಅವರೆಲ್ಲ ಓದಿದ್ರು. ಓದಿದ ಮೇಲೆ ಇದು ಕೆಲವ್ರನ್ನ ತಾವು ಹೇಳಿದಾಗ ಈ ಡಿಫಾಮೇಷನ್ ಕೇಸಿಗೆಲ್ಲ ಹೋಗ್ತಾರೆ ಕೆಲವರು ಅಂತ. ಸೊ ಗೋಪಾಲ್ ಗೌಡ್ರು ಹೇಳಿದ್ರು, ಅದನ್ನು ನೋಡ್ಕೊಳ್ತೇವೆ ರೀ, ಯಾರಾದರೂ ಹೋದರೆ ನಾವೇ ನೋಡ್ಕೊಳ್ತೇವೆ, ಅದೇನು ಚಿಂತೆ ಪಡಬೇಡ ಅಂತ ಅವ್ರು ಓಪನ್ ಆಗಿ ಹೇಳಿದ್ರು. ಮೀಟಿಂಗ್ನಲ್ಲೇ ಅವ್ರು ಹೇಳಿದ್ರು. ಯಾರೂ ಹೋಗಲಿಲ್ಲ.